ಕೆಜಿ ನ್ಯೂಸ್ಗೆ ಸ್ವಾಗತ. ಡಾನ್ ಬಾಸ್ಕೋ ಡಿಬಿ ಟೆಕ್ ಯಾದಗಿರಿಯಲ್ಲಿ ಐಟಿ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ B8 ಬ್ಯಾಚ್ ತರಬೇತಿ ಪಡೆಯುತ್ತಾ ಇರುವ ವಿದ್ಯಾರ್ಥಿಗಳ ಪೋಷಕರ ಸಭೆಯನ್ನು ಶುಕ್ರವಾರ ಬೆಳಗ್ಗೆ 11:30ಕ್ಕೆ ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿದೆ. ಪೋಷಕರು ಮತ್ತು ತರಬೇತಿ ಕೇಂದ್ರದ ನಡುವೆ ಸಮನ್ವಯವನ್ನು ಬಲಪಡಿಸುವುದು, ತರಬೇತಿ ಹಾಗೂ ಉದ್ಯೋಗ ನಿಯೋಜನಾ ಪ್ರಕ್ರಿಯೆ ಕುರಿತು ಪಾರದರ್ಶಕ ಮಾಹಿತಿ ಕೊಡುವುದು ಹಾಗೂ ಮಕ್ಕಳ ಭವಿಷ್ಯಕ್ಕಾಗಿ ಪೋಷಕರ ಸಕ್ರಿಯ ಬೆಂಬಲವನ್ನು ಉತ್ತೇಜಿಸುವುದೇ ಸಭೆಯ ಮುಖ್ಯ ಉದ್ದೇಶವಾಗಿತ್ತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೇಂದ್ರ ಮುಖ್ಯಸ್ಥ ಫಾದರ್ ಫ್ರಾನ್ಸಿಸ್ ಶಾಬು ಅವರು ಯಾದಗಿರಿ ಜಿಲ್ಲೆಯ ಯುವಕರ ಅಭಿವೃದ್ಧಿಯಲ್ಲಿ ಎದುರಾಗುತ್ತಿರುವ ಸವಾಲುಗಳು ಹಾಗೂ ಪೋಷಕರ ಮನೋಭಾವದ ಕುರಿತು ಮಹತ್ವದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನಗರದಲ್ಲಿ ಉದ್ಯೋಗಕ್ಕೆ ಹೋಗಲು ಪೋಷಕರು ಭಯಪಡುವ ಪ್ರವೃತ್ತಿ ಯುವಕರ ಬೆಳವಣಿಗೆಗೆ ಅಡ್ಡಿಯಾಗ್ತಾ ಇದೆ ಅಂತ ಅವರು ತಿಳಿಸಿದ್ದಾರೆ. ಬೆಂಗಳೂರಿನಂತಹ ಮಹಾನಗರದಲ್ಲಿ ಆಹಾರ, ಹವಾಮಾನ ಮತ್ತು ಪರಿಸರದ ತಾತ್ಕಾಲಿಕ ಹೊಂದಾಣಿಕೆ ಅಗತ್ಯವಿದ್ದರೂ ದೀರ್ಘಾವಧಿಯಲ್ಲಿ ಸ್ಥಿರ ಉದ್ಯೋಗ ಮತ್ತು ಆರ್ಥಿಕ ಪ್ರಗತಿ ಸಾಧ್ಯವಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಡಿಬಿ ಟೆಕ್ ಸಂಸ್ಥೆ ಉಚಿತ ಕೌಶಲ್ಯ ತರಬೇತಿ ನೀಡುತ್ತಾ ಇರೋದ್ರಿಂದ ಪೋಷಕರು ಈ ಅವಕಾಶವನ್ನು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಮನವಿ ಮಾಡಿದರು. ಕಳೆದ ವರ್ಷ ಸುಮಾರು 93 ಅಭ್ಯರ್ಥಿಗಳು ಬೆಂಗಳೂರಲ್ಲಿ ಉದ್ಯೋಗದಲ್ಲಿ ಇದ್ದು ತಮ್ಮ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುತ್ತಿದ್ದಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಈ ವರ್ಷವೂ ಕೂಡ ಸುಮಾರು 85 ವಿದ್ಯಾರ್ಥಿಗಳು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ತೆರಳಿದ್ದಾರೆ ಎಂದು ತಿಳಿಸಿದರು. ತರಬೇತಿ ನಂತರ ಒಬ್ಬ ವಿದ್ಯಾರ್ಥಿ ಬೆಂಗಳೂರಲ್ಲಿ ತಿಂಗಳಿಗೆ 48,000ದಿಂದ 50,000 ರೂಪಾಯಿ ಗಳಿಸುತ್ತಿರುವುದು ಸಂಸ್ಥೆಗೆ ಹಾಗೂ ಅವರ ಕುಟುಂಬಕ್ಕೆ ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳಿದ್ದಾರೆ. ತಮ್ಮ ಮಕ್ಕಳ ಆದಾಯದಿಂದ ಕುಟುಂಬಕ್ಕೆ ಸಹಾಯವಾಗ್ತಾ ಇದೆ ಅಂತ ಪೋಷಕರು ತಿಳಿಸಿದಾಗ ಸಂಸ್ಥೆಗೆ ಅಪಾರ ಸಂತೋಷವಾಗುತ್ತೆ ಮತ್ತು ಉಚಿತ ಕೌಶಲ್ಯ ತರಬೇತಿಯ ಉದ್ದೇಶ ಸಂಪೂರ್ಣವಾಗಿ ಈಡೇರಿದಂತಾಗುತ್ತೆ ಅಂತ ಹೇಳಿದ್ದಾರೆ. ಸಭೆಯಲ್ಲಿ ಡಿಬಿ ಟೆಕ್ ಸಂಯೋಜಕ ಮಲ್ಲಿಕಾರ್ಜುನ್ ಎಸ್ ಕುರಕುಂದಿ ಅವರು ಪೋಷಕರನ್ನ ಹಾರ್ದಿಕವಾಗಿ ಸ್ವಾಗತಿಸಿ ಸಭೆಯ ಉದ್ದೇಶವನ್ನ ವಿವರಿಸಿದರು. ಉಚಿತ ಕೌಶಲ್ಯ ತರಬೇತಿಯ ಉದ್ದೇಶ ಶಿಸ್ತು, ಹಾಜರಾತಿ ನಿಯಮಗಳು ಹಾಗೂ ಉದ್ಯೋಗ ನಿಯೋಜನೆಗೆ ಸಂಸ್ಥೆಯ ಸಂಪೂರ್ಣ ಸಹಕಾರ ಇರುವುದನ್ನು ವಿವರಿಸಿದರು. 2024-25ನೇ ಸಾಲಿನಲ್ಲಿ 150 ಅಭ್ಯರ್ಥಿಗಳಿಗೆ ಉಚಿತ ತರಬೇತಿ ನೀಡಲಾಗಿದ್ದು 93 ಅಭ್ಯರ್ಥಿಗಳನ್ನ ಬೆಂಗಳೂರು ಹಾಗೂ ಯಾದಗಿರಿಯಲ್ಲಿ ಉದ್ಯೋಗಕ್ಕೆ ಕಳುಹಿಸಲಾಗಿದೆ. ಇದರಿಂದಾಗಿ ಅವರ ಕುಟುಂಬಗಳಿಗೆ ಆರ್ಥಿಕ ನೆರವಾಗಿದ್ದು ಪೋಷಕರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಎಂದಿದ್ದಾರೆ. ಅದೇ ರೀತಿಯಾಗಿ 2025-26ನೇ ಸಾಲಿನಲ್ಲಿ 172 ಅಭ್ಯರ್ಥಿಗಳು ಪ್ರವೇಶ ಪಡೆದುಕೊಂಡಿದ್ದು ಈಗಾಗಲೇ 85 ಅಭ್ಯರ್ಥಿಗಳು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ತೆರಳಿದ್ದಾರೆ. ಮುಂದಿನ ವಾರದಲ್ಲಿ ಇನ್ನೂ 15ರಿಂದ 20 ಅಭ್ಯರ್ಥಿಗಳು ಉದ್ಯೋಗಕ್ಕಾಗಿ ಹೋಗಲಿದ್ದಾರೆ ಎಂದು ತಿಳಿಸಿದರು. ಮಕ್ಕಳಿಗೆ ಜೀವನ ಹಾಗೂ ಹಣದ ಮೌಲ್ಯವನ್ನು ತಿಳಿಸಿದಾಗ ಮಾತ್ರ ಅವರ ಜೀವನ ಸಾರ್ಥಕವಾಗುತ್ತೆ ಅಂತ ಅವರು ಹೇಳಿದರು. ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಪೋಷಕರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಅಂತ ಒತ್ತಿ ಹೇಳಿದ್ದಾರೆ. ಡಿಜಿಟಲ್ ಮಿತ್ರ ವಿಭಾಗದ ತರಬೇತುದಾರು ಆದ ದಯಾನ ಅವರು ಉದ್ಯೋಗ ನಿಯೋಜನಾ ಪ್ರಕ್ರಿಯೆಯನ್ನ ಪಾರದರ್ಶಕವಾಗಿ ವಿವರಿಸಿದ್ರು. ಉದ್ಯೋಗಾವಕಾಶ ಇರುವ ಕಂಪನಿಗಳನ್ನ ಪರಿಶೀಲಿಸಿ ವಿಕ್ರೇತರಿಂದ ಗುರುತಿಸುವುದು, ಉದ್ಯೋಗ ವಿವರ, ಸಂಬಳ, ಆಹಾರ ಮತ್ತು ವಸತಿ ಮಾಹಿತಿಯೊಂದಿಗೆ ಲೆಟರ್ ಆಫ್ ಇಂಟೆಂಟ್ ಸಂಗ್ರಹಿಸುವುದು, ವಿದ್ಯಾರ್ಥಿಗಳಿಗೆ ಸಲಹೆ ನೀಡುವುದು ಹಾಗೂ ಬೆಂಗಳೂರಿಗೆ ಪ್ರಯಾಣ ದಿನಾಂಕ ನಿಗದಿ ಮಾಡಿ ಉದ್ಯೋಗ ನಿಯೋಜನೆ ಮಾಡುವ ಪ್ರಕ್ರಿಯೆಯನ್ನ ವಿವರಿಸಿದ್ರು. ಸಂಪೂರ್ಣ ಪ್ರಕ್ರಿಯೆಯಲ್ಲಿ ನಿಯಮಿತ ಅನುಸರಣೆ ಮತ್ತು ಪಾರದರ್ಶಕತೆ ಕಾಪಾಡಲಾಗುತ್ತೆ ಅಂತ ಹೇಳಿದ್ರು. ಐಟಿಸಿಸಿಇ ವಿಭಾಗದ ತರಬೇತುದಾರು ಆದ ಪ್ರತಿಭಾ ಅವರು ಮಾತನಾಡಿ ವಿದ್ಯಾರ್ಥಿಗಳ ಸಮಗ್ರ ತರಬೇತಿ ಪ್ರಕ್ರಿಯೆ ಕುರಿತು ವಿವರಿಸಿದ್ರು. ಸಿದ್ಧಾಂತ ಪಾಠಗಳು, ಕಂಪ್ಯೂಟರ್ ಲ್ಯಾಬ್, ಪ್ರಾಯೋಗಿಕ ತರಬೇತಿ, ಮಾತನಾಡುವ ಇಂಗ್ಲಿಷ್ ತರಬೇತಿ ಹಾಗೂ ವಧ್ವಾನಿ ಉದ್ಯೋಗ ಕೌಶಲ್ಯ ವಿಡಿಯೋ ತರಗತಿಗಳ ಮೂಲಕ ವಿದ್ಯಾರ್ಥಿಗಳನ್ನ ಉದ್ಯೋಗಕ್ಕೆ ಸಿದ್ಧಪಡಿಸಲಾಗುತ್ತದೆ ಅಂತ ಹೇಳಿದ್ರು. ಜೊತೆಗೆ ಮಾಕ್ ಇಂಟರ್ವ್ಯೂ, ಗುಂಪು ಚರ್ಚೆ, ರೋಲ್ ಪ್ಲೇ, ವ್ಯಕ್ತಿತ್ವ ವಿಕಾಸ ಮತ್ತು ಆತ್ಮವಿಶ್ವಾಸ ವೃತ್ತಿ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಕೌಶಲ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲಾಗುತ್ತೆ ಅಂತ ತಿಳಿಸಿದ್ರು. ತಾಂತ್ರಿಕ ಜ್ಞಾನ, ಸಂವಹನ ಕೌಶಲ್ಯ, ವೃತ್ತಿಪರ ನಡವಳಿಕೆ ಹಾಗೂ ಶಿಸ್ತಿಗೆ ಸಮಾನ ಮಹತ್ವ ನೀಡಲಾಗುತ್ತದೆ ಅಂತ ಹೇಳಿದ್ರು. ಜೀವನೋಪಾಯ ಯೋಜನೆಯ ಸಂಯೋಜಕ ದೇವೇಂದ್ರಪ್ಪ ಬಂದಳ್ಳಿ ಅವರು ಮಾತನಾಡಿ ಮಕ್ಕಳಿಗೆ ಜೀವನದ ಮೌಲ್ಯ ತಿಳಿಯಬೇಕಾದ್ರೆ ಅವರನ್ನ ಉದ್ಯೋಗಕ್ಕೆ ಕಳುಹಿಸಬೇಕು ಅಂತ ಹೇಳಿದ್ರು. ಪೋಷಕರು ಮಕ್ಕಳಿಗೆ ಕೇಳಿದಷ್ಟು ಹಣ ಕೊಟ್ಟು ಅವರ ಜೀವನವನ್ನ ಹಾಳು ಮಾಡಬಾರದು ಅಂತ ಕಿವಿಮಾತು ಹೇಳಿದ್ದಾರೆ. ಸಭೆಯ ಅಂತ್ಯದಲ್ಲಿ ಪೋಷಕರಾಗಿ ಭಾಗವಹಿಸಿ ತಮ್ಮ ಅಭಿಪ್ರಾಯ ಹಂಚಿಕೊಂಡ ಅತಿಥಿ ಉಪನ್ಯಾಸಕರು ಹಾಗೂ ಕಲ್ಯಾಣ ವಾರ್ತೆ ಕನ್ನಡ ಪತ್ರಿಕೆ ಸಂಪಾದಕರು ಆದ SS ನಾಯ್ಕ ಅವರು ಡಿಬಿ ಟೆಕ್ ಸಂಸ್ಥೆ ಯಾದಗಿರಿಯ ಯುವಕರಿಗೆ ಉಚಿತ ಕೌಶಲ್ಯ ತರಬೇತಿ ನೀಡುವ ಜೊತೆಗೆ ಸ್ವಾಭಿಮಾನ ಪೂರ್ಣ ಜೀವನ ನಡೆಸುವಂತೆ ಪ್ರೇರೇಪಿಸುವ, ಬಡ ಜನರಿಗೆ ನೆರವಾಗುವ ಮತ್ತು ಮಕ್ಕಳ ಭವಿಷ್ಯಕ್ಕೆ ಕಾಳಜಿ ವಹಿಸುವ ಮಹತ್ವದ ಸಂಸ್ಥೆಯಾಗಿದೆ ಅಂತ ಪ್ರಶಂಸಿಸಿದ್ರು. ಆದರೆ ನಮ್ಮ ಡಾನ್ ಬಾಸ್ಕೋ ಸಂಸ್ಥೆಯ ನಮ್ಮ ಫಾದರ್ ಮುಖ್ಯ ಉದ್ದೇಶ ಏನಂದ್ರೆ ಇಲ್ಲಿ ತರಬೇತಿ ಪಡೆದಂತ ಪ್ರತಿಯೊಬ್ಬ ಮಕ್ಕಳು ಮನೆಯಲ್ಲಿ ಕೆಲಸವಿಲ್ಲದೆ ಕೂಡಬಾರದು. ಈಗ 20-21 ವರ್ಷ ನೀವೇನ್ ಮಾಡಿರಿ, ಎಲ್ಲರನ್ನ ಸಾಕಿ ಸಲಹೆ ಬೆಳೆಸಿರಿ. ಇನ್ನು ಕೂಡ ನೀವು ಅವ್ರನ್ನೇ ಬೆಳೆಸುತ್ತಾ ಅವ್ರಿಗೆ ಕೇಳಿದಾಗ ದುಡ್ಡು ಕೊಡೋದಲ್ಲ, ಅವರ ಜೀವನವನ್ನ ಅವ್ರು ನೋಡ್ಕೊಳ್ಬೇಕು, ಅವ್ರ ಜವಾಬ್ದಾರಿನ ಅವ್ರು ತಗೊಳ್ಬೇಕು ಅಂತಕ್ಕಂಥ ಉದ್ದೇಶ ಇದೆ. ಅಂದ್ರೆ ಒಂದೇ ರೀತಿಯಲ್ಲಿ ಹೇಳ್ಬೇಕಂದ್ರೆ ನಿರುದ್ಯೋಗ ಯುವಕರನ್ನ ಗುರುತಿಸಿ ಉದ್ಯೋಗಸ್ಥರನ್ನ ಮಾಡುವ ಉದ್ದೇಶವೇ ನಮ್ಮ ಡಾನ್ ಬಾಸ್ಕೋ ಸಂಸ್ಥೆಯ ಮುಖ್ಯ ಉದ್ದೇಶ. ಬರೀ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಇದು ಡಬ್ಬಲ್ ಕೀಲಿ ಹಾಕಿ ಇಟ್ಕೊಂಡ್ರೆ ಅದರಿಂದ ಉಪಯೋಗ ಇಲ್ಲ, ಲಾಭ ಇಲ್ಲ. ನಮ್ಮ ಉದ್ದೇಶ ಏನು, ಆ ಸರ್ಟಿಫಿಕೇಟ್ ಮುಖಾಂತರ
ನಿಮ್ಮ ಮಕ್ಕಳು ಎಲ್ಲಿಯಾದ್ರೂ ಆಗಲಿ, ಬೆಂಗಳೂರು, ಹೈದರಾಬಾದ್, ಗುಲ್ಬರ್ಗ, ಯಾದಗಿರಿ ಎಲ್ಲಿ ಕೆಲಸ ಸಿಗ್ತದೋ ಅಂತಲ್ಲಿ ಕೆಲಸಕ್ಕೆ ಹೋಗಿ ಅವರ ಜೀವನವನ್ನು ಅವ್ರು ನೋಡ್ಕೊಳ್ಬೇಕು. ನಿಮಗೂ ಕೂಡ ಆರ್ಥಿಕವಾಗಿ ಕುಟುಂಬಕ್ಕೆ ಸಹಾಯವಾಗಬೇಕು ಅನ್ನೋ ಮುಖ್ಯ ಉದ್ದೇಶ ನಮ್ದು, ನಮ್ಮ ಸಂಸ್ಥೆದು ಮತ್ತು ಫಾದರ್ದಂತೂ ಪೂರ ಹೆಚ್ಚಿನ ಒಂದು ಕಾಳಜಿ. ಹಗಲ ರಾತ್ರಿ ಚಿಂತೆಯನ್ನು ಮಾಡ್ತಿರ್ತಾರೆ, ನಮ್ಮ ಮಕ್ಕಳು ಎಷ್ಟು ಜನ ಪ್ಲೇಸ್ಮೆಂಟ್ ಆದ್ರು ಏನಂತ ಯಾವಾಗ ಬೇಕು ಅವ್ರು ನಮ್ಗೆ ಸಜೆಷನ್ ಕೊಟ್ಟು, ಇನ್ ಕೇಸ್ ಯಾರಾದ್ರೂ ಕೆಲಸಕ್ಕೆ ಕಳಿಸಿಲ್ಲ ಅಂದ್ರೆ ಅಂತ ಮನೆ ಕೂಡ ನಮ್ಮನ್ನು ಭೇಟಿ ಮಾಡಿಸ್ತಾರೆ. ಸಮಯ ಇದ್ರೆ ಅವರು ಕೂಡ ಬರ್ತಾರೆ, ಬಂದು ಮಕ್ಕಳಿಗೆ ಪೇರೆಂಟ್ಸ್ಗಳಿಗೆ ಕನ್ವಿನ್ಸ್ ಮಾಡಿ ಕೆಲಸವನ್ನ ಕಳಿಸ್ತೀವಿ. ನಾವು ಇದನ್ನ ನಡೆಸ್ತಾ ಇದ್ದು ಹೋದ ವರ್ಷ ಕೂಡ ಇದೇ ತರ ಟ್ರೈನಿಂಗ್ ಅನ್ನ ಮಾಡ್ತೀವಿ. ಹೋದ ವರ್ಷ ಟ್ರೈನಿಂಗ್ ಅಲ್ಲಿ ನಮಗೆ 150 ಜನರಿಗೆ ಒಂದು ವರ್ಷ ಟ್ರೈನಿಂಗ್ ಕೊಡಬೇಕಾಗಿತ್ತು. ಆ 150 ಜನರಲ್ಲಿ ನಾವು ಟ್ರೈನಿಂಗ್ ಕೊಟ್ಟು 93 ಜನಕ್ಕೆ ನಾವು ಸಕ್ಸಸ್ ಆಗಿ ಬೆಂಗಳೂರು, ಯಾದಗಿರಿಯಲ್ಲಿ ಕೆಲಸವನ್ನ ಹಂಚಿಕೊಡ್ತೀವಿ. ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ಮನೆಯಲ್ಲಿ ನಿಮಗ್ ಗೊತ್ತಿಲ್ಲದೆ ನೀವು ಒಳ್ಳೆಯ ದುಡಿಮೆಯಿಂದ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡೋದು ನೋಡಕ್ಕೆ ನಿಮಗೆ ಅವಕಾಶ ಸಿಗ್ತದೆ. ಅದಕ್ಕೆ ಈ ಟ್ರೈನಿಂಗ್ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮ ಮಕ್ಕಳಲ್ಲಿ ಎಷ್ಟು ಒಂದು ತಿಂಗಳು ಆಗ್ತದೆ, ಎಷ್ಟು ಜನದಲ್ಲಿ ನೀವು ಏನಾದ್ರು ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ನೋಡ್ತಾ ಇದ್ದೀವಿ. ಈಗ ಅವ್ರಿಗೆ ತುಂಬಾ ಸಂತೋಷ ಆಗಿಲ್ವಾ ಮನೇಲಿ ಬಂದಾಗ? ಅಲ್ವಾ? ನೀವೇನು ಹೇಳ್ತೀರ? ಜನ ಇದಾರಲ್ಲ, ಇದೆಲ್ಲ ನಾವು ಇಲ್ಲಿ ಕೊಡುವ ಟ್ರೈನಿಂಗ್ ರಿಸಲ್ಟ್. ನೀವು ಅವರನ್ನು ನಂಬಿಕೆ ಇಟ್ಟು ಕೆಲಸಕ್ಕೆ ಕಳಿಸಿದರೆ ಖಂಡಿತವಾಗಿಯೂ ಅವರು ಮುಂದೆ ಬರ್ತಾರೆ. ಈಗ ನಾವು ಕಳಿಸುವ ಹಲವಾರು ಮಕ್ಕಳನ್ನು ನಾವು ಈಗ ನಾವು ಕಳಿಸಿದ್ರೆ ಹಬ್ಬ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.